ಹಾಯ್ ಎಲ್ಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸುಮಾರು 4:30ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ನಾನು ನನ್ನ ಮಗ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀವಿ. ಅಂದರೆ ನಮ್ಮ ಮನೆಯವರು ಬರ್ತಿಲ್ಲ, ಅಂದರೆ 4:30 ಆಗಿತ್ತಲ್ಲ, ಹಂಗಾಗಿ ನಮ್ಮ ಮನೆಯಿಂದ ಸ್ವಲ್ಪ ದೂರ ನಮ್ಮ ಫ್ರೆಂಡ್ ಮನೆ ಇರೋದು. ನನ್ನ ಫ್ರೆಂಡ್ ಮನೆ ಬಂದು ಬಸ್ ಸ್ಟಾಪ್ ಪಕ್ಕನೇ ಇರೋದು. ಸೊ ಅವಳು ಬರ್ತೀನಿ ಅಂತ ಹೇಳಿದ್ದು, ಅವಳನ್ನ ಕರ್ಕೊಂಬರೋಕ್ಕೆ ಅವ್ರ ಮನೆ ಹತ್ರ ಬಿಡಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳಿದೆ. ಅಂದರೆ ಅಲ್ಲಿ ತುಂಬ ನಾಯಿ ಇದ್ದಾವೆ ಹೋಗ್ತಾ. ಅವು ಬೆಳಗ್ಗೆ ಟೈಮ್ ಏನೂ ಮಾಡಲ್ಲ, ನೈಟ್ ಟೈಮ್ ಮಾತ್ರ ಸುಮ್ಮನೆ ಹೆಂಗೆ ಕಚ್ಚಕ್ಕೆ ಬರ್ತಿರ್ತವೆ. ಹಾಗೆ ಅದಕ್ಕೆ ಹೆದ್ರುಕೊಂಡ್ಬಿಟ್ಟು ನಮ್ಮ ಮನೆಯವ್ರಿಗೆ ಬನ್ನಿರಿ ಅಲ್ಗನ ಸ್ವಲ್ಪ ಅವ್ರ ಮನೆ ಹತ್ರ ಬಿಡಿವ್ರಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ. ಸೊ ಅವಳು ಕೂಡ ಪಾಪ ರೆಡಿಯಾಗಿ ಹೊರಟಿದ್ಲು. ನಾನು ಹಾಗೆ ಹೋಗಿದ ತಕ್ಷಣ ಅವಳು ದೀಪ ಏನೋ ಅಂಟಿಸ್ತಾ ಇದ್ಲು. ಅಷ್ಟರಲ್ಲಿ ನನ್ನ ಮಗ ಕಣ್ಣಿಗೆ ಪರ್ಫ್ಯೂಮ್ ಹಾಕೊಂಡ್ಬಿಟ್ಟಿದ್ದಾನೆ. ಪರ್ಫ್ಯೂಮ್ ಹಾಕೊಳಕ್ಕೆ ಹೋಗಿ ಮಿಸ್ ಆಗಿ ಕಣ್ಣಿಗೆ ಬಿದ್ದುಬಿಟ್ಟಿದೆ. ಅಲ್ಲೊಂದು 10 ನಿಮಿಷ ಪಾಪ ಅವನು ತುಂಬ ಅಳ್ತಿದ್ದ. ಅದು ಕಣ್ಣು ನೋಡಿ ಕಣ್ಣೆಲ್ಲ ಊದ್ಕೊಂಡ್ಬಿಟ್ಟಿತ್ತು. ಪಾಪ ಅದು ಕಣ್ಣಲ್ಲೇ ತಿರ್ಗಾ ನೀರಲ್ಲೆಲ್ಲ ತೊಳೆದು ಅದನ್ನು ಕಣ್ಣೆಲ್ಲ ತಣ್ಣೀರಲ್ಲೆಲ್ಲ ಐಸ್ ಕ್ಯೂಬ್ ಎಲ್ಲ ಇಟ್ಟು ಪಾಪ ಅವನ್ನ ಸಮಾಧಾನ ಮಾಡಿ ಓಕೆ ಅಮ್ಮ ಹೋಗೋಣ ಅಂತ ಹೇಳಿದ್ಮೇಲೆ ಅವ್ರ ಮನೆಯಿಂದ ಹೊರಟು ಬಂದ್ವಿ. ಬರ್ತಾ ಅಲ್ಲಿ ಕಾಫಿ ಟೀ ಎಲ್ಲ ಮಾರ್ತಾಯಿದ್ರು, ಅಲ್ಲೇ ರೋಡಲ್ಲೇ ಇಟ್ಕೊಂಡಿದ್ದಾರೆ. ಅವಳು ನನ್ನ ಫ್ರೆಂಡು ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಅಂದ್ಲು. ನಾನು ಬೇಡ ಅಂದೆ. ನನ್ನ ಮಗನೂ ಅವಳು ಇಬ್ಬರೇ ಕುಡಿದ್ರು. ನೆಕ್ಸ್ಟು ನಾವು ಅಲ್ಲಿಂದ ಬಸ್ ಸ್ಟಾಪಿಗೆ ಬಂದ್ವಿ, ತುಮಕೂರು ಬಸ್ ಸ್ಟಾಪ್ಗೆ. ಅಲ್ಲಿ ಬಸ್ ಆಲ್ರೆಡಿ ಹೊರಟು ನಿಂತ್ಕೊಂಡಿತ್ತು. ಅಂದರೆ ಮೈಸೂರಿಗೆ, ಅಂದರೆ ಚೌಡೇಶ್ವರಿ ಅಲ್ಲಿ ದೇವಸ್ಥಾನಕ್ಕೆ ಹೋಗೋವು ಬಸ್ ಇದ್ದಾವೆ, ಬಟ್ ಹೋಗಿತ್ತೋ ಅಥವಾ ಇನ್ನೂ ಇಲ್ವೋ ಗೊತ್ತಿಲ್ಲ. ಆದರೆ ನಾವು ಹೋಗೋಷ್ಟೊತ್ತಿಗೆ ಮೈಸೂರು ಬಸ್ ಒಂದೇ ಇತ್ತು. ಇದಕ್ಕೆ ಹೋಗ್ಬಿಡೋಣ ಅಂದರೆ ಅದರಲ್ಲೂ ಭಾಳ ಜನ ಕೂತ್ಕೊಂಡಿದ್ರು. ಅಂದರೆ ಇದು ಗೌಡ್ಗೆರೆ ಅಲ್ಲಿಗೆ ಹೋಗಲ್ಲ, ಟೆಂಪಲ್ ಹತ್ರನೇ ಸ್ವಲ್ಪ ಹಿಂದೆ ಒಂದು ಕ್ರಾಸ್ ಬರುತ್ತೆ, ಅಲ್ಲಿ ನಿಲ್ಲಿಸ್ತಾರೆ ನಮಗೆ. ಅಲ್ಲಿಂದ ಆಟೋ ಇಲ್ಲ ಅಂದರೆ ಬಸ್ಸು ಏನಾದರೂ ಇರುತ್ತೆ ಅಂತ ಹೇಳಿಬಿಟ್ಟು ಆಲ್ರೆಡಿ ಸೀಟೆಲ್ಲ ಫಿಲ್ ಆಗಿತ್ತು. ಅಲ್ಲೊಂದು ಸೀಟ್ ಇತ್ತು. ನಾನೊಂದು ಹತ್ರ ಅವಳೊಂದು ಹತ್ರ ಇಬ್ಬರು ಒಂದೊಂದು ಹತ್ರ ಕೂತ್ಕೊಂಡ್ವಿ. ಸರಿ ಆಯಿತು ಹೋಗೋಣ, ಬೇಗ ಹೋಗುತ್ತೆ ಬಂದುಬಿಡು ಅಂತ ಹೇಳ್ಬಿಟ್ಟು ಇದೇ ಬಸ್ಗೆ ಹತ್ತಿದ್ವಿ. ನೆಕ್ಸ್ಟ್ ಇದು ಬಸ್ ಹಿಂದೆನೇ ಮತ್ತು ಇನ್ನೊಂದು ಗೌಡ್ಗೆರೆ ಅಂತ ಹೇಳ್ಬಿಟ್ಟು ಕರೀತಾಯಿದ್ರು. ನಾವಿನ್ನೇನು ಹತ್ಕೊಂಡು ಕೂತಿದ್ದೀವಲ್ಲ ಬಿಡು ಅಂತ ಹೇಳ್ಬಿಟ್ಟು ಬೇಗ ಹೋಗ್ಬೋದು ಅಂತ ಹೇಳಿ ಬೇಗ ಹೋದ್ವಿ. ಬೇಗ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬೇಗ ದರ್ಶನ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಅಂದರೆ ಲಾಸ್ಟ್ ಟೈಮ್ ಒಂದು ಸಲ ಹೋಗ್ಬಿಟ್ಟು ಎಷ್ಟು ಒಂದು 3 ಅವರ್ಸು ಬರೀ ಲೈನಲ್ಲೇ ನಿಂತ್ಕೊಂಡಿದ್ವಿ. ಅದಕ್ಕೆ ಹಿಂಗೆ ಬೇಗ ಬೆಳಗ್ಗೆನೇ ಹೋಗ್ಬಿಟ್ರೆ ಬೇಗ ದರ್ಶನ ಆಗುತ್ತೆ ಅಂತ ನಮ್ಮ ಐಡಿಯಾ ಇದ್ದಿದ್ದು. ಸೊ ಅಲ್ಲಿ ಗೌಡಗೆರೆ ಕ್ರಾಸ್ ಬಂತು, ಅಲ್ಲಿ ಇಳ್ಕೊಂಡ್ವಿ. ಆಟೋಗಳು ಕೂಡ ರೆಡಿಯಾಗಿ ನಿಂತಿತ್ತು. ಇಲ್ಲಿಂದ ಬರೀ 20 ರೂಪೀಸ್ ಅಷ್ಟೇ ಅವರು ಬಸ್ ಫೇರ್, ಅಂದರೆ ಆಟೋ ಚಾರ್ಜ್ ತೊಗೊಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಈ ಆಟೋದಲ್ಲೇ ಕುತ್ಕೊಂಡು ಆಟೋದಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಆಟೋದಲ್ಲೇ ದೇವಸ್ಥಾನದ ಹತ್ರ ಹೋಗಿ ಇಳಿದ್ವಿ. ಅಲ್ಲಿ ಕೂಡ ಹೋಗ್ತಿದ್ದಂಗೆ ತುಂಬ ಜನ ರಶ್ ಇರುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಖಂಡಿತ ರಶ್ ಏನು ಇರಲಿಲ್ಲ. ಹಂಗೆ ಅಂದರೆ 7 ಗಂಟೆಗೆ ಹೋಗಿದ್ವಲ್ಲ, ರಶ್ಶು ಸ್ವಲ್ಪ ಕಡಿಮೆನೇ ಇತ್ತು. ನಾವು ಕೂಡ ಬಂದು ಕೈ ಕಾಲೆಲ್ಲ ತೊಳ್ಕೊಂಡು ಬೇಗ ದರ್ಶನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ದರ್ಶನಕ್ಕೆ ಹೋಗ್ತಾಯಿದ್ವಿ. ಇಲ್ಲಿ ಒಬ್ಬರು ಕಾಯಿ ಕಟ್ತಾಯಿದ್ರು. ಬನ್ನಿ ಸರ್. ಅವರು ಮದುವೆ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಹರಕೆ ಮಾಡ್ಕೊಂಡಿದ್ರಂತೆ. ಅವ್ರ ಫ್ರೆಂಡು 3 ಗಂಟೆ ಹಾಕಿಲ್ಲೇ ಅಂತ ಹೇಳ್ಬಿಟ್ಟು ಕಾಮಿಡಿ ಮಾಡ್ತಿದ್ರು. ಸರಿ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕೂಡ ಹಾಗೆ ಮಾತಾಡಿಸ್ಕೊಂಡು ಇಲ್ಲಿ ಹೋಗ್ತಿದ್ದಂಗೆ ನವಗ್ರಹ ಇಟ್ಟಿದ್ದಾರೆ, ಅಲ್ಲಿ ಪ್ರದರ್ಶನ ಮಾಡಿಕೊಂಡು ಇಲ್ಲಿ ಕಾಯಿ ಹೊಡೆಯೋ ಜಾಗ ಇಲ್ಲೂ ಇದೆ, ಮುಂದೆನೂ ಹೊಡ್ಕೊಡ್ತಾರೆ. ನಾವು ಯಾರಾದರೂ ಬಂದಿರೋರು ಇಲ್ಲೇ ಹೊಡ್ಕೊಂಡು ಹೋಗ್ಬೋದು. ಇಲ್ಲಿ ಆಗಲ್ಲ ಅಂತ ಹೇಳಿದ್ರೆ ಅಲ್ಲೂ ಕೂಡ ಮುಂದೆ ಇನ್ನೊಂದು ಪ್ಲೇಸ್ ಇದೆ, ಅಲ್ಲೂ ಕೂಡ ಅವರೇ ಹೊಡೆದ್ಬಿಟ್ಟು ಪೂಜೆ ಮಾಡಿಕೊಡ್ತಾರೆ. ಕಾಯಿ ಹೊಡೆಯೋದಕ್ಕೆ ಜಾಗ ಇದೆ. ಕೆಲವೊಂದ್ಸಲಿ ನಾವೇ ಹೊಡ್ಕೊಬೇಕು, ಒಂದೊಂದ್ಸಲಿ ಅವರು ಬೇರೆಯವರು ನಿಂತಿರ್ತಾರೆ. ಸೊ ನಾವು ಏನು ಪೂಜೆ ಸಾಮಾನು ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾಡಿಸಿದ್ವಿ, ಲಾಸ್ಟಿಗೆ ಇನ್ನೊಂದ್ಸಲಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ದರ್ಶನ ಮಾಡಿಬಿಟ್ಟು ನಾವು ಕಾಯಿ ಹರಕೆ ಮಾಡ್ಕೊಂಡಿದ್ವಿ. ಇದು 4ನೇ ಸಲ ನಾವು ಹೋಗ್ತಾ ಇರೋದು ಈ ಟೆಂಪಲ್ಗೆ. ನಾವು ಆಲ್ರೆಡಿ 3 ಸಲ ಮುಂಚೆನೇ ಹೋಗ್ಬಿಟ್ಟು ಬಂದಿದ್ವಿ. ಆದರೆ ಒಂದೇ ಒಂದು ವಿಡಿಯೋ, ಶಾರ್ಟ್ ವಿಡಿಯೋ ಮಾತ್ರ ನಾನು ತೊಗೊಂಡು ಹಾಕ್ಕೊಂಡಿದ್ದೆ. 2 ಸಲ ಟೈಮ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಶೂಟ್ ಏನು ಮಾಡ್ಕೊಂಡಿರಲಿಲ್ಲ, ಲಾಂಗ್ ವಿಡಿಯೋ ಎಲ್ಲ. ಸೊ ಇವತ್ತು ಸ್ವಲ್ಪ ಫ್ರೀಯಾಗಿತ್ತಲ್ಲ, ಜನ ಕೂಡ ಕಡಿಮೆ ಇದ್ದರು, ಅದಕ್ಕೆ ಅಂತಲೇ ನಾನು ಒಂದು ವಿಡಿಯೋ ಮಾಡ್ಕೊಬಿಡೋಣ ಅಂಥೇಳಿ ವಿಡಿಯೋ ಮಾಡ್ಕೊತಾ ಇದ್ದೆ. ನಾವು ಇಲ್ಲೆಲ್ಲ ಇವೆಲ್ಲ ಇದಕ್ಕೆ ವಿಗ್ರಹಗಳಿಗೆಲ್ಲ ಹಾಗೆ ನಮಸ್ಕಾರ ಮಾಡಿಕೊಂಡು ಮುಂದೆ ಹೋಗಿ ಕ್ಯೂ ಇದೆಯೇನೋ ಅಂತ ಹೇಳ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ಕ್ಯೂ ಬೇರೆ ಇದೆ, ಅಲ್ಲಿ ಬೇರೆ ಹೋಗಬೇಕು ಅಂತ ನೋಡಿ. ಇದೆಲ್ಲ ಕ್ಯೂ ಇದೆ, ಇಲ್ಲೆಲ್ಲ ಬಿಡ್ತಾಯಿದ್ರು ಮುಂಚೆ ಹಿಂಗೋಗಿ ಹಂಗೆ ಬರೋ ಥರ 3-4 ಇತ್ತು. ಸೊ ಇವತ್ತು ಅದು ಯಾವುದ್ರಲ್ಲೂ ಇದೇ ಇರಲಿಲ್ಲ, ಇಲ್ಲೇ ಡೈರೆಕ್ಟ್ ದರ್ಶನ ಬಿಟ್ಬಿಟ್ರು. ನನಗಂತೂ ತುಂಬ ಖುಷಿಯಾಗೋಯ್ತು. ಇದೇನಪ್ಪ ಬಂದಿದ್ದ ತಕ್ಷಣ
ಇಷ್ಟು ಬೇಗ ಅದು 7 ಗಂಟೆ, ಇನ್ನು ಅವಾಗ ತಾನೇ 7 ಗಂಟೆ ಆಗಿತ್ತು ಅಲ್ಲಿಗೋದಾಗ, ಇಷ್ಟು ಬೇಗ ದರ್ಶನ ಆಗ್ತಿದೆ ಅಂತ ಹೇಳ್ಬಿಟ್ಟು ನನಗೆ ತುಂಬ ಖುಷಿ ಆಯಿತು. ಸೊ ನಾವು ಬೇಗ ದರ್ಶನ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ಅಂದರೆ ಅಲ್ಲಿ ಒಳಗಡೆ ಇದು ಫೋನ್ ಅಲೋ ಇಲ್ಲ, ಅಂದರೆ ಇಲ್ಲಿಂದ ಮಾತ್ರ ಅಷ್ಟೇ. ಮುಂದೆ ಎಲ್ಲ ಫೋನ್ಗೆ ಅವರು ಬಿಡೋದಿಲ್ಲ, ಒಳಗಡೆ ಗರ್ಭಗುಡಿಗೆ ಮಾತ್ರ ಇಲ್ಲ, ಬೇರೆ ಏನೆಲ್ಲ ಕಡೆನೂ ಇದೆ ಫೋನು ಎಲ್ಲ ವಿಡಿಯೋ ಎಲ್ಲ ಮಾಡ್ಕೋಬೋದು. ಇಲ್ಲಿಗೆ ಮಾತ್ರ ಅವ್ರು ಇನ್ನೂ ಇಲ್ಲೇ ಅನೌನ್ಸ್ ಮಾಡ್ತಿರ್ತಾರೆ, ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡಿ ಒಳಗಡೆ ಕಿತ್ಕೊಂಡ್ರೆ ಮತ್ತೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ಹೇಳ್ತಾಯಿದ್ರು. ಸೊ ನಾವು ಕೂಡ ಹೋಗಿ ಅಮ್ಮಂದು ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಇಲ್ಲಿ ಹೊರ್ಗಡೆ ಟಿಕೆಟ್ ಬೇರೆ ಕೊಡ್ತಾ ಇರ್ತಾರೆ, ಕುಂಕುಮ ಅರ್ಚನೆ ಮತ್ತು ಏನಾದರೂ ಬೇರೆ ಎಲ್ಲ ಪೂಜೆಗೆ ಆ ಥರದಕ್ಕೆಲ್ಲ ಟಿಕೆಟ್ ಕೊಡ್ತಿರ್ತಾರೆ. ಇಲ್ಲಿಂದ ಟಿಕೆಟ್ ತೊಗೊಂಡೋಗಿ ಒಳಗಡೆ ಒಂದು ಸೈಡ್ಗೆ ಎಡಗಡೆ ಬಿಡ್ತಾರೆ, ಅಲ್ಲಿ ಕುಂಕುಮ ಅರ್ಚನೆ ಎಲ್ಲ ಮಾಡೋದೆಲ್ಲ ಇದೆ. ಸೊ ನಾವು ಏನು ಅಂದ್ಕೊಂಡ್ಲಿಲ್ಲ ಈ ಸಲ, ಜಸ್ಟು ನಾವು ಅಮ್ಮಂದು ದರ್ಶನ ಮಾಡಿಬಿಟ್ಟು ಕಾಯಿ ಕಟ್ ಬರೋದಷ್ಟೇ ನಾವು ಅಂದ್ಕೊಂಡಿದ್ದು. ಸೊ ಅದಕ್ಕಾಗಿ ನಾವೇನು ಅರ್ಚನೆಗೆಲ್ಲ ಏನು ತೊಗೊಂಡಿರಲಿಲ್ಲ. ಫಸ್ಟ್ ಟೈಮ್ ಒಂದ್ಸಲಿ ಮಾಡಿಸಿದ್ವಿ, ತಿರ್ಗಾ ಲಾಸ್ಟ್ ಟೈಮ್ ಒಂದ್ಸಲಿ ಮಾಡ್ಸೋಣ, 7ನೇ ಕಾಯಿ ಕಟ್ತೀವಲ್ಲ ಅವಾಗ ಒಂದ್ಸಲಿ ಮಾಡ್ಸೋಣ ಅನ್ನೋ ಥರ ಅಂದ್ಕೊಂಡು ನಾವು ಜಸ್ಟು ಮಂಗಳಾರತಿ ತೊಗೊಂಡು ಅಮ್ಮಂದು ದರ್ಶನ ಮಾಡ್ಕೊಂಡು ಬಂದ್ವಿ. ಇದು ಸ್ಟ್ಯಾಚು ಎಲ್ಲ ನೋಡೇ ಇದ್ದೀರಾ ಅನಿಸುತ್ತೆ. ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಸ್ಟ್ಯಾಚು ಅಮ್ಮಂದು. ಸೊ ಅದನ್ನೆಲ್ಲ ಹಾಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಬೆಳಗ್ಗೆ ಅಲ್ವಾ, ಹಂಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಅಲ್ಲೂ ಒಂದು ಸ್ವಲ್ಪ ವಿಡಿಯೋ ಎಲ್ಲ ಮಾಡಿಕೊಂಡು, ಇದು ನೋಡಿ ಇದು ಆಂಜನೇಯಂದು ಇಲ್ಲೊಂದು ಕಲ್ಲು ವಿಗ್ರಹ ಇದೆ. ಸೊ ಇದಕ್ಕೆ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡಿದ್ರೆ ಇಲ್ಲಿ ಆಗುತ್ತೆ, ಅದು ಅಂದರೆ ಕಾಯಿನ ಕಚ್ಕೊಂಡ್ರೆ ಆಗುತ್ತೆ ಅನ್ನೋ ಥರ ಇಲ್ಲಿನ ವಾಡಿಕೆ. ಸೊ ಹಂಗಾಗಿ ಇಲ್ಲಿ ಎಲ್ಲರೂ ಹೇಳ್ತಿರ್ತಾರೆ, ಈ ಥರ ಮನಸ್ಸಲ್ಲಿ ಅಂದ್ಕೊಂಡು ಇದನ್ನು ಕಾಯಿನ ಕಚ್ಚಿದ್ರೆ ಆಗುತ್ತಂತೆ ಅಂತ ಹೇಳ್ಬಿಟ್ಟು ನಮಗೂ ಕೂಡ ಹೇಳಿದರು. ಸೊ ನಾವು ಕೂಡ ಕಚ್ಚಿದ್ವಿ 3 ಸಲ. ನಾನು 3 ಸಲ ಹೋಗಿದ್ನಲ್ಲ, 3 ಸಲಿನೂ ಕಚ್ಚಿಸ್ದೆ, ಬಟ್ ಒಂದು ಸಲಿನೂ ಅದು ನಿಂತ್ಕೊಂಡ್ಲೇ ಇಲ್ಲ. ಇಲ್ಲಿ ನೋಡಿ ನನ್ನ ಮಗ, ಅವನು ಅಮ್ಮ ನನಗೆ ಕೊಡಮ್ಮ ನಾನು ಕಚ್ಚಿಸ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಹೋಗಿ ಬೇಜಾರು ಮಾಡ್ಕೊಂಬಂದಿದ್ದಾನೆ. ಅಂದರೆ ಅವನು ನನ್ನ ಕಾಯಿನ ಯಾಕೆ ಹಚ್ಚಲಿಲ್ಲ, ನಾನು ದೇವ್ರ ಹತ್ರ ನಾನೇನು ಬೇಡ್ಕೊಂಡೇ ಇಲ್ಲ, ನನಗೆ ವಿದ್ಯಾಬುದ್ಧಿ ಕೊಡು ಅಂತ ಅಷ್ಟೇ, ಊಟ ಕೊಡು ಅಂತೇನೋ ಕೇಳ್ಕೊಂಡೆ ಅಂತ ಹೇಳ್ತಾ ಅವನು ಬೇಜಾರು ಮಾಡಿಕೊಂಡು ಅಲ್ಲೇ ನಿಂತ್ಕೊಂಡಿದ್ದ. ನನ್ನ ಕಾಯಿನ ಕಚ್ಚಿಸಿ ಬಾ ಬಾ ಅಂತ ಹೇಳ್ಬಿಟ್ಟು ಅವ್ನು ಹಂಗೆ ಬೇಜಾರಾಗಿರೋದಕ್ಕೆ ಅವ್ನ ಕಾಯಿನ್ನೇ ತೊಗೊಂಡು ಕೆಳಗಡೆ ಬಿದ್ದಿತ್ತು ಅವನು ಈ ಕಡೆ. ಸೊ ಅವನದೇ ಕಾಯಿನ ತೊಗೊಂಡು ಆಯ್ತಪ್ಪ ನಿಂದೆ ಅಂಟಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನೆ ಹಿಂಗೆ ಇಟ್ಕೊಂಡೆ. ಅದು 3 ಟೈಮ್ ಇಟ್ಕೊಂಡೆ, 3 ಜಾಗದಲ್ಲಿ ಅದು ಯಾಕೋ ಅದು ಕಚ್ಚಲೇ ಇಲ್ಲ ಕಾಯಿನು. ಅದು ನೋಡಿ ಮತ್ತೆ ಬಿದ್ದೋಗ್ತಿತ್ತು, ಅದು ಈ ಕಡೆ ಸೈಡಿಗೆ ಬಂದು ಬೀಳ್ತಿತ್ತು. ನಾನು ಮತ್ತೆ 3ನೇ ಸಲ ಏನಾದರೂ ಆಗಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಇಟ್ಟೆ. ಅದು ನೋಡಿದ್ರೆ ಅದು ಹಂಗೆ ನಿಂತ್ಕೊಂತು. ನನ್ನ ಮಗ ನೋಡು ನಿನ್ನ ಕಾಯಿನ್ನು ನಿಂತ್ಕೊಂತು, ನಂದು ಅದು ಬಿದ್ದೋಯ್ತು, ಕಚ್ಕೊಳ್ಲಿಲ್ಲ ಅಂತೆಲ್ಲ ಹೇಳ್ತಿದ್ದ. ಅಪ್ಪಿ ಅದು ನಿಂದೆ ಪಾಪ, ನಿಂದೆ ಕಾಯಿನದು, ನೀನು ಬೀಳ್ಸಿರೋ ಕಾಯಿನ್ನೇ ನಾನು ಕಚ್ಚಿದ್ದೀನಿ ಬಿಡಪ್ಪ, ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಅವನಿಗೆ ಸಮಾಧಾನ ಮಾಡಿಕೊಂಡು ನೋಡಿ ಆವಾಗ ಒಂದು ಸ್ವಲ್ಪ ನಗೋ ಥರ ಫೇಸ್ ಆಯಿತು. ಮತ್ತು ಇಲ್ಲಿ ಹೊರಗಡೆ ಎಲ್ಲ ಎಳ್ನೀರು ಅದೆಲ್ಲ ಕೊಡ್ತಿರ್ತಾರೆ, ಅದನ್ನು ತೊಗೊಂಡು ಬಟ್ಟು ಎಲ್ಲ ಇಲ್ಲೇ ಹೊರಗಡೆ ಇಟ್ಟಿರ್ತಾರೆ, ಅದನ್ನೆಲ್ಲ ಇಟ್ಕೊಂಡು ಆಮೇಲೆ ಕಾಯಿ ಅದೇ ಅರಕೆ ಮಾಡ್ಕೊಂಡಿದ್ದೀವಲ್ಲ, ನಾವು 7 ಕಾಯಿ ಕಟ್ಟಬೇಕು ಅಂತ ಅರಕೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ಟೋಕನ್ ತೊಗೋಬೇಕು, 50 ರೂಪೀಸ್ ಆಗುತ್ತೆ ಒಂದು ಕಾಯಿಗೆ. ಇಲ್ಲಿ 50 ರೂಪಾಯಿಗೆ ಟೋಕನ್ನು ಅವಳೊಂದು, ನಾನೊಂದು, ನನ್ನ ಫ್ರೆಂಡು ಅವಳು ಅಂದ್ಕೊಂಡಿದ್ದಾಳಲ್ಲ, ಅವಳೊಂದು ಟೋಕನ್ ತೊಗೊಂಡ್ಲು, ನಾನೊಂದು ಟೋಕನ್ ತಗೊಂಡೆ. ಇಲ್ಲಿ ನನ್ನ ಮಗ ನಾನು ತೊಗೊತೀನಿ, ನಾನು ಕಟ್ತೀನಿ ಅಂತಿದ್ದ. ಅದಕ್ಕೆ ನೋಡಪ್ಪ, ನಾನು ಇದು ಫಸ್ಟ್ ಅರಕೆ ಮಾಡ್ಕೊಂಡಿದ್ದೀನಿ, ನಾನು ಮುಗಿಸಿದ ಮೇಲೆ ಬೇಕಂದರೆ ನೀನು ಕಟ್ಟಿವಂತೆ ಅಂತೇಳಿ ಅವನಿಗೆ ಹೇಳ್ತಾ ಇದ್ದೆ. ಅವನಿಗೆ ಈ ದೇವರು ಅಂದರೆ ತುಂಬ, ಅವನಿಗೂ ನಾವೆಲ್ಲ ಮಾಡ್ತಿರ್ತೀವಲ್ಲ ಅದನ್ನು ನೋಡಿಬಿಟ್ಟು ಅವನು ತುಂಬ ಭಕ್ತಿಯಿಂದ ಪೂಜೆ ಮಾಡೋದಾಗಲಿ ಎಲ್ಲ ಪಾಪ ಚೆನ್ನಾಗಿ ಮಾಡ್ತಾನೆ. ಅವನಿಗೂ ಕೂಡ ಈ ದೇವ್ರಿಗೆ ನಾನು ಹೋಗ್ತೀನಿ ಅಂತೇಳಿ ಹೊರಟ್ರೆ ಅವನು ಬರ್ತೀನಿ ಅಂತಾನೆ. ಅಂದರೆ ನಾವು ಪಾಪ 4:15 ಏನು ಎದ್ದೋಳ್ಸೋದು, ಅವ್ರ ಅಪ್ಪ ಇರ್ತಾರೆ, ಹಂಗಾಗಿ ಬಿಟ್ಟೋಗ್ತೀನಿ, ಅಷ್ಟೊತ್ತಿಗೆ ಬಂದುಬಿಡ್ತೀನಿ ಇರು ಅಂತ ಹೇಳಿದ್ರು ಅವ್ನು ಇರಲ್ಲ. ನನಗಿಂತ ಮುಂಚೆನೇ ಎದ್ದಿರ್ತಾನೆ, ನಾನು ಅಲಾರಾಮ್ ಏನಾರು ಇಟ್ಟು ಮಲಗಿದ್ರೆ ಅವನು ಎದ್ದಿರ್ತಾನೆ. ಸೊ ಇದು ಅವನದು 3ನೇ ಟೈಮು. ಒಂದ್ಸಲಿ ಮಾತ್ರ ಅವ್ನು ಬರಲಿಲ್ಲ, ಅದು ಊರಿಗೆ ಎಲ್ಲ ಹೋಗಿದ್ದ ಅವನು, ಹಂಗಾಗಿ ಅದು ಬರಲಿಲ್ಲ, ಅಮ್ಮರೂರಿಗೆ ಹೋಗಿದ್ದ, ಹಂಗಾಗಿ ಒಂದ್ಸಲಿ ಮಾತ್ರ ಅವ್ನು ಬರಲಿಲ್ಲ. ಇದು ಅವನದು ಕೂಡ 3ನೇ ಸಲ. ಅವನು ಹೇಳಿದ್ದಾನೆ, ಅಮ್ಮ ನೀನು ಯಾವಾಗ ಹೋಗ್ತೀಯೋ ಅವಾಗೆಲ್ಲ ನಾನು ಬರ್ತೀನಿ ದೇವ್ರಿಗೆ ಅಂತೆಲ್ಲ ಹೇಳ್ತಿರ್ತಾನೆ. ಸರಿ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಅವ್ನ ಖುಷಿನೇ ನಮ್ಮ ಖುಷಿ. ಅವನಿಗೂ ಪಾಪ ಇವಾಗೆಲ್ಲ ಹಾಲಿಡೇಸ್ ಇದೆ ಅಲ್ವಾ, ಅವನಿಗೂ ಕರ್ಕೊಂಡೋಗಿ ಸುತ್ತಾಡಿಸ್ಕೊಂಬಂದ್ರೆ ಅವನಿಗೂ ಖುಷಿ ಆಗುತ್ತೆ ಅನ್ನೋದು ನಮಗೆ. ಸೊ ಅದಕ್ಕೆ ಬರ್ತೀನಿ, ಇನ್ನೂ 3 ಟೈಮ್ಸು ಬರ್ತೀನಲ್ಲ ಅವಾಗ ಕರ್ಕೊಂಬರ್ತೀನಿ ಅಂತ ಅವನಿಗೂ ಹೇಳಿದೆ. ಅದು ಕಾಯಿ 50 ರೂಪಾಯಿ ಕಾಯಿ ತೊಗೊತೀವಲ್ಲ, 50 ರೂಪಾಯಿ ಕಾಯಿ ತೊಗೊಂಡು ಇಲ್ಲಿ ಸ್ಟ್ಯಾಚು ಹತ್ರ ಹೋಗಬೇಕು. ಅಲ್ಲಿ ಒಬ್ಬರು ಪೂಜಾರಿ ಇದ್ದಾರೆ, ಅವ್ರಿಗೆ ಆ ಕಾಯಿನ ಕೊಟ್ಟರೆ ಅವರು ಅದನ್ನು ಅಮ್ಮಂಗೆ 3 ಸಲ ಈ ಥರ ಅಂದರೆ
ನೀವುಳಿಸ್ಬಿಟ್ಟು ಅಮ್ಮಂಗೆ ಕೊಡ್ತಾರೆ, ಪಾದದ ಹತ್ರ ಇಟ್ಬಿಟ್ಟು ಅದನ್ನು ನಮಗೆ ಕೊಡ್ತಾರೆ. ಆವಾಗ ಅದು ಕಾಯಿಗೆ ಏನೋ ಶಕ್ತಿ ಬರೋ ಥರ ಅಂತ ಹೇಳ್ತಾರಲ್ಲಿ. ಸೊ ಅಲ್ಲಿ ತೊಗೊಂಡೋಗಿ ಅದು ಆ ವಿಗ್ರಹದ ಹತ್ರ ಇಡಿಸಿ ಅಲ್ಲಿಂದ ಇಲ್ಲಿ ಕೆಳಗಡೆ ಬಂದರೆ ಇಲ್ಲೊಂದು ಅಮ್ಮಂದು ವಿಗ್ರಹ ಇಟ್ಟಿದ್ದಾರೆ. ಸೊ ಅಲ್ಲೂ ಕೂಡ ಅವರು ಎಲ್ಲ ಕೆಲವರೆಲ್ಲ ಇಲ್ಲೇ ಪೂಜೆ ಮಾಡ್ತಾರೆ. ಅಂದರೆ ಹಣ್ಣು ಕಾಯಿ ಎಲ್ಲ ತೊಗೊಂಡು ಬಂದಿರೋರು ಒಳಗಡೆ ಮಾಡಿಸಲ್ಲ, ಅಲ್ಲಿ ಸುಮ್ಮನೆ ಮುಕ್ಕೊಂಡು ಬಂದು ಮಂಗಳಾರತಿ ಎಲ್ಲ ತೊಗೊಂಡು ಬಂದು ಇಲ್ಲಿ ಎಲ್ಲ ಇಟ್ಟು ಈ ವಿಗ್ರಹದ ಹತ್ರ ಇಟ್ಟು ಅಲ್ಲೆಲ್ಲ ಪೂಜೆ ಮಾಡ್ತಾರೆ. ಸೊ ನಾವು ಕೂಡ ಅಲ್ಲಿ ಅಮ್ಮನ ಹತ್ರ ಹೋಗಿ ಕಾಲಿಗೆಲ್ಲ ಮುಗ್ದು ಅಲ್ಲಿ ಕೂಡ ಬಟ್ಟೆ ಎಲ್ಲ ಇಟ್ಕೊಂಡು ಇಲ್ಲಿಗೆ ಬಂದ್ವಿ. ಇದು ಬಸಪ್ಪಂದು ವಿಗ್ರಹ, ಇದು ಇಲ್ಲಿರೋದು ಇದು ಸ್ಟ್ಯಾಚು. ಇದನ್ನು ಅದರ ಕೆಳಗಡೆ ಇನ್ನೊಂದು ಮುಂಚೆ ಒಂದು ಬಸಪ್ಪ ಇತ್ತಂತೆ, ಅದು ತೀರೋದ್ಮೇಲೆ ಅದನ್ನು ಇಲ್ಲಿ ಸಮಾಧಿ ಮಾಡಿರೋದು. ಸೊ ಅದ್ರ ಮೇಲೆ ಅದೇ ಥರ ಇರೋ ಇನ್ನೊಂದು ಬಸಪ್ಪನ ಅಲ್ಲಿ ಪ್ರತಿಮೆನ ಅಲ್ಲಿ ಸ್ಟ್ಯಾಚುನ ಕಟ್ಸಿದ್ದಾರೆ. ಸೊ ಎಲ್ಲರೂ ಅಷ್ಟೇ ಅಲ್ಲಿಂದ ಎಲ್ಲ ಅಮ್ಮಂಗೆಲ್ಲ ಹರಕೆ ಮಾಡಿಕೊಂಡು ಇದು ಕಾಯಿ ತರ್ತಾರಲ್ಲ, ಈ ಕಾಯಿನ ಇಲ್ಲೇ ಅವ್ರಿಗೆ ಎಷ್ಟೆಷ್ಟು ಸುತ್ತ ಬೇಕೋ ಅಷ್ಟೆಷ್ಟು ಸುತ್ತ ಹಾಕ್ತಾರಂತೆ. ಒಬ್ಬೊಬ್ರು 5 ಹಾಕ್ತಾರೆ, ಒಬ್ಬೊಬ್ರು 7 ಹಾಕ್ತಾರೆ, ಒಬ್ಬೊಬ್ರು 9 ಹಾಕ್ತಾರೆ. ಅಂದರೆ ಅವರು ಮುಂಚೆನೇ ಹರಕೆ ಮಾಡ್ಕೊಂಡಿರ್ತಾರಲ್ಲ, ಇವಾಗ ಎಷ್ಟು ಕಾಯಿ ಕಟ್ತೀವೋ ಅಷ್ಟು ಸುತ್ತು ಅಂತ ನಮ್ಗೆ ಹೇಳಿದರು. ಸೊ ನಾವು ಅದೇ ಥರನೇ 7 ಸುತ್ತು ಹಾಕಿ ಮತ್ತು ಕಾಯಿ ಎಲ್ಲ ಕಟ್ತಾ ಇದ್ದೀವಿ. ನಾನು ಕಟ್ತೆ, ನನ್ನ ಫ್ರೆಂಡು ಇನ್ನೂ ಕಟ್ಟಿರಲಿಲ್ಲ. ಫಸ್ಟ್ ನೀನು ಕಟ್ಟು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ಲು. ಅಂದರೆ ಅಲ್ಲಿ ತುಂಬ ಕಾಯೆಲ್ಲ ಕಟ್ಬಿಟ್ಟಿದ್ದಾರೆ, ಅಲ್ಲಿ ಪ್ಲೇಸಸ್ಸೇ ಇರಲ್ಲ. ಅಂದರೆ ಕಾಯಿಗೆಲ್ಲ ಜಾಯಿಂಟ್ ಮಾಡಬೇಕು ಆ ಥರ ಅಲ್ಲಿ. ಅಂದರೆ ಒಂದ್ಸಲಿ ಹೋಗಿದ್ದಾಗ ಇದೆಲ್ಲ ಫುಲ್ ಒಂದು ಕಡೆದೆಲ್ಲ ತೆಗೆದಿದ್ರು, ಆವಾಗ ಫ್ರೀ ಆಗಿತ್ತು. ಎಲ್ಲಿಂದ ಎಲ್ಲಿಗನಾದರೂ ನೋಡಿ ಫುಲ್ಲು ಎಲ್ಲ ಬರೀ ಕಾಯೇ ಕಟ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅವರವರು ಹರಕೆ ಮಾಡ್ಕೊಂಡಿರ್ತಾರಲ್ಲ, ಸೊ ಎಲ್ಲ ಬಂದು ಕಟ್ಟಿದ್ದಾರೆ. ಅಂದರೆ ಅಷ್ಟೊಂದು ಶಕ್ತಿ ಇಲ್ದಲೇ ಇಷ್ಟೊಂದು ಜನ ಬರ್ತಾರಾ, ಇಷ್ಟೊಂದು ಕಾಯಿ ಕಟ್ತಾರ ಅನ್ನೋದು ನಮ್ಮ ಅಭಿಪ್ರಾಯ. ಖಂಡಿತ ಇವತ್ತು ಸ್ವಲ್ಪ ರಶ್ ಕಡಿಮೆ ಇರ್ಬೋದು, ಬಟ್ ಪ್ರತಿ ಸಲ ಹೋದಾಗೆಲ್ಲ ತುಂಬ ರಶ್ ಇರುತ್ತೆ. ಏನೋ ಗೊತ್ತಿಲ್ಲ, ಇವತ್ತು ಮಾತ್ರ ಸ್ವಲ್ಪ ರಶ್ ಕಡಿಮೆ ಇತ್ತು ಅಷ್ಟೇ. ನಾವು ಬರಬೇಕಾದ್ರೆ ಮತ್ತೆ ಜನ ಎಲ್ಲ ತುಂಬ ಜಾಸ್ತಿ ಆಗ್ತಾಯಿದ್ರು. ಸೊ ನೋಡಿ, ಇದು ಬಸಪ್ಪ ಸನ್ನಿಧಿಲೇ ಯಾವಾಗೂ ಇರುತ್ತೆ ಇದು ಬಸಪ್ಪ. ಸೊ ಹೊರಗಡೆ ಬಂದುಬಿಟ್ಟು ಎಲ್ಲರಿಗೂ ದರ್ಶನ ಮಾಡ್ಕೊತಾ ಇದ್ರು. ಹೊರಗಡೆ ಬಂದಿತ್ತಲ್ಲ, ಸೊ ಜನ ಎಲ್ಲ ಮಾಡ್ಕೊತಿದ್ರು. ಹಾಗೆ ನಾವು ಕೂಡ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡ್ವಿ ಬಸಪ್ಪಂಗೆ. ಹಾಗೆ ನನ್ನ ಮಗ ತಿಂಡಿ ಮಾಡಬೇಕಮ್ಮ, ಹೊಟ್ಟೆ ಹಸಿತೈತೆ ಅಂತ ಹೇಳ್ದ. ನನ್ನ ಫ್ರೆಂಡು ಕೂಡ ನನಗೂ ತುಂಬ ಹಸಿವಾಗಿದೆ ಅಂತೆಲ್ಲ ಹೇಳ್ತಿದ್ಲು. ಸೊ ನಡೀರಿ ಮತ್ತು ಆಗಿದ್ರೆ ಬೇಗ ತಿಂಡಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ತಿಂಡಿಗೆ ಹೋಗ್ತಾ ಇದ್ದೀವಿ. ಅಂದರೆ ಇಲ್ಲಿ ತುಂಬ ಯಾರಿಗೆ ಗೊತ್ತಿಲ್ಲದಿದ್ದವ್ರು ಹೋದ್ರೂ ಯಾರನ್ನೂ ಕೇಳೋ ಥರನೇ ಇಲ್ಲ, ಯಾಕೆಂದರೆ ಮೈಕಲ್ಲಿ ಪ್ರತಿಯೊಂದು ಅನೌನ್ಸ್ ಮಾಡ್ತಾರೆ. ಅದೊಂದು ತುಂಬ ಖುಷಿ ಆಗುತ್ತೆ. ಅಂದರೆ ಊಟದಾಗಲಿ ಈ ಕಡೆ ಪೂಜೆದಾಗಲಿ ಎಲ್ಲ ಪ್ರತಿಯೊಂದು ಏನೇನು ಮಾಡಬೇಕು ಅನ್ನೋದೆಲ್ಲ ಅಲ್ಲಿ ಮೈಕಲ್ಲಿ ಅನೌನ್ಸ್ ಮಾಡ್ತಿರ್ತಾರೆ. ಅದೊಂದು ತುಂಬ ಚೆನ್ನಾಗಿದೆ ಇಲ್ಲಿ. ಅಂದರೆ ದುಡ್ಡು ಎಲ್ಲ ಮೋಸ ಮಾಡೋದು ಆ ಥರ ಎಲ್ಲ ಏನೂ ಇಲ್ಲ ಇಲ್ಲಿ, ಖಂಡಿತ ತುಂಬ ಚೆನ್ನಾಗಿದೆ ವ್ಯವಸ್ಥೆ ಎಲ್ಲ. ಸೊ ನಾವು ತಿಂಡಿಗೆ ಅಂತ ಹೇಳಿ ಹೋದ್ವಿ. ಪಾಪ ನನ್ನ ಮಗನೇ ಪ್ಲೇಟೆಲ್ಲ ಮುಂಚೆನೇ ಹೋಗಿ ಬೇಗ ಹೋಗ್ಬಿಟ್ಟು ಪ್ಲೇಟೆಲ್ಲ ತೊಗೊಂಡು ಬಂದು ಕೊಟ್ಟಿದ್ದ. ನಾವು ಮತ್ತೆ ಇನ್ನೊಂದ್ಸಲಿ ಅದನ್ನು ವಾಶ್ ಮಾಡಿ ತೊಳ್ಕೊಂಡು ತಟ್ಟೆ ಎಲ್ಲ ಹೋಗಿ ತಿಂಡಿಗೆ ಕೂತ್ಕೊಂಡ್ವಿ. ಮತ್ತು ಇಲ್ಲಿ ಇನ್ನೊಂದು ಏನು ಹೇಳಬೇಕು ಅಂದರೆ, ತಿಂಡಿ ಆಗಲಿ ಊಟದ ವ್ಯವಸ್ಥೆ ಆಗಲಿ ಯಾವಾಗಲೂ ಎನಿ ಟೈಮ್ ಇರುತ್ತಂತೆ. ಹಂಗಾಗಿ ಭಕ್ತಾದಿಗಳಿಗೆ ಯಾವಾಗಲೂ ಪ್ರಸಾದ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಅವರು ಹೇಳ್ತಿರ್ತಾರೆ, ಅನೌನ್ಸ್ ಮಾಡ್ತಿರ್ತಾರೆ. ಊಟ ಮಾಡ್ಕೊಂಡು ಹೋಗಿ, ತಿಂಡಿ ಮಾಡ್ಕೊಂಡು ಹೋಗಿ ಅಂತೆಲ್ಲ ಹೇಳ್ತಿರ್ತಾರೆ. ನೋಡಿ ಎಷ್ಟು ದೊಡ್ಡದಿದೆ ಗೊತ್ತಾ ಇದು ಹಾಲೆಲ್ಲ, ತುಂಬ ದೊಡ್ಡದು ನೋಡಿ, ಎಲ್ಲ ಕಾಣಿಸ್ತಿದೆಯಲ್ಲ, ತುಂಬ ವಿಶಾಲವಾಗಿದೆ. ಎಷ್ಟು ಜನ ಕೂತ್ಕೊಂಡು ತಿಂಡಿ ಊಟ ಎಲ್ಲ ಮಾಡ್ಕೋಬೋದು. ಅದು ಕೂಡ ಫೆಸಿಲಿಟಿ ಚೆನ್ನಾಗಿದೆ. ನಾವು ಕೂಡ ತುಂಬ ಹೊಟ್ಟೆ ಹಸಿವಾಗಿತ್ತಲ್ಲ, ಸೊ ಸೋಯಾ ಬೀನ್ಸ್ ಹಾಕಿ ಟೊಮೊಟೊ ಬಾತ್ ಮಾಡಿದರು. ಮತ್ತು ಇದ್ರ ಜೊತೆಲಿ ಚಟ್ನಿ ಕೂಡ ಹಾಕಿದರು. ತುಂಬ ಚೆನ್ನಾಗಿತ್ತು. ನಾವು ಕೂಡ ಎಲ್ಲರೂ ತಿಂಡಿ ತಿಂದ್ಕೊಂಡು ಸರಿ ಆಯಿತು ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟು ಬಸ್ ಸ್ಟಾಪ್ಗೆ ಬಂದ್ವಿ. ಇಲ್ಲಿ ಅಂದರೆ ತುಮಕೂರು, ಇಲ್ಲಿ ಎಲ್ಲ ಬಸ್ ಒಂದು ಕಡೆ ನಿಲ್ಲಿಸುತ್ತೆ. ಅಲ್ಲಿಗೆ ಬಂದರೆ ಅಲ್ಲಿಂದ ಡೈರೆಕ್ಟು ತುಮಕೂರ್ಗೆ ಹೋಗೋದು ಯಾವುದೂ ಬಸ್ ಇರಲಿಲ್ಲ. ಅದಕ್ಕೆ ಅಂತ ಹೇಳ್ಬಿಟ್ಟು ಮುಂದೆ ಅದೇ ಗೌಡ್ಗೆರೆ ಕ್ರಾಸ್ ಅಂತ ಇದೆಯಲ್ಲ, ಅಲ್ಲಿಗೆ ಬಂದ್ವಿ. ಅಲ್ಲಿಂದ ಡೈರೆಕ್ಟು ತುಮಕೂರು ಬಸ್ಸಿಗೆ ಸಿಗ್ತವೆ ಅಂತ ಹೇಳ್ಬಿಟ್ಟು ಅಲ್ಲಿ ನಿಂತ್ಕೊಂಡಿದ್ವಿ. ಅಷ್ಟೊತ್ತಿಗೆ ನನ್ನ ಮಗ ನನಗೆ ಜ್ಯೂಸು ಚಿಪ್ಸ್ ಎಲ್ಲ ಬೇಕಮ್ಮ ಅಂತ ಕೇಳ್ದ. ಆಮೇಲೆ ಅದು ಜ್ಯೂಸು ಚಿಪ್ಸ್ ಎಲ್ಲ ನನ್ನ ಫ್ರೆಂಡೇ ಕೊಡಿಸಿದ್ಲು. ತುಂಬ ಬಿಸಿಲಿತ್ತು, ಸೊ ಎಷ್ಟು ನೀರು ಕುಡಿದ್ರೂ ಅದು ಬಾಯಾರಿಕೆನೇ ಹೋಗ್ತಿರ್ಲಿಲ್ಲ. ಸೊ ಎಲ್ಲರೂ ಒಂದೊಂದು ಜ್ಯೂಸ್ ಕುಡಿದ್ಬಿಟ್ಟು ಹಾಗೆ ಬಸ್ ನೋಡಿ ತುಂಬ ಖಾಲಿ ಇರೋ ಬಸ್ಸೇ ಸಿಕ್ತು ನಮಗೆ. ಇದಂತೂ ತುಂಬ ಫಾಸ್ಟಾಗೆ ಓಡಿಸ್ತಾ ಇದ್ರು ಇವರು ಡ್ರೈವರು. ಬೇಗ ತುಮಕೂರಿಗೆ ರಿಟರ್ನ್ ಬಂದ್ವಿ ಅಂತಲೇ ಹೇಳ್ಬೋದು. ಓಕೆ, ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಖಂಡಿತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ಸ್.